ರಕ್ಕಸಪುರದೋಳ್ ಸಿನಿಮಾದಲ್ಲಿ ಡೈಲಾಗ್ನ ಕ್ರಾಂತಿ ಮಾಡಿದ್ದಾರೆ ನಮ್ಮ ಕ್ರಾಂತಿ ಕುಮಾರ್ ಅವರು. ಸೊ ಮಾತನಾಡಿಸ್ತಾ ಹೋಗ್ತೀನಿ, ನನ್ನ ಜೊತೆ ಇದ್ದಾರೆ. ಗಾಂಧಿ ಗಾಂಧಿ ಅಂತ ಕರಿತಾ ಇದ್ರು, ಯಾಕೆ ಅಂತ ತಿಳ್ಕೊಂಡ್ಬಿಡ್ತೀನಿ ಫಸ್ಟ್, ಆಮೇಲೆ ಸಿನಿಮಾದ ಬಗ್ಗೆ ಮಾತನಾಡೋಣ. ಅಂದರೆ ಕಾಲೇಜಲ್ಲಿ ಇಟ್ಟಿದ್ದೆ ಮೇಡಮ್ ಸುಮ್ಮನೆ. ಯಾಕೆ? ಅದೇ ತುಂಬ ಏನೇ ಪ್ರಶ್ನೆ ಕೇಳೋರು ಲಚ್ಚರ್ಸ ನೇರವಾಗಿ ಉತ್ತರ ಕೊಟ್ಬಿಡೋವು. ಯಾಕೆ ಬಂದಿರಲಿಲ್ಲ ಅಂದ್ರೆ ಸರ್ ನೆನ್ನೆ ಫಿಲಮ್ಗೆ ಹೋಗಿದ್ದೆ ಸರ್ ಅಂದ್ಬಿಡೋವು. ನನ್ನ ಜೊತೆ ಒಂದು 4-5 ಜನ ಸಿಗಾಕೊಳ್ಳೋರು, ಅವರೆಲ್ಲ ಸೇರ್ಬಿಟ್ಟು ಇಟ್ಟಿದ್ದೆ ಹೆಸರು ಆ ಥರ ಏನೇ ಇದ್ರು ಹೇಳ್ಬಿಡ್ತಾನೆ ಅಂತ ಅಂದ್ಬಿಟ್ಟು. ಹಾಗೆ ಒಬ್ಬ ಕಾಲೇಜಿಂದ ಫ್ರೆಂಡು ಸಿನಿಮಾಗೆ ಬಂದ. ಅಲ್ಲಿಂದ ಸಿನಿಮಾದಲ್ಲಿ ಹಂಗೆ ಹೋಗ್ತಾ ಹೋಗ್ತಾ ಸ್ಪ್ರೆಡ್ ಆಗೋಯ್ತು. ಎಲ್ಲರೂ ಕ್ರಾಂತಿ ಅಂತ ಕರೀತಾರೆ, ಪ್ರೇಮ್ ಸರ್ ಅವಾಗ ಗಾಂಧಿ ಗಾಂಧಿ ಅಂತ ಅವರೇ ಜಾಸ್ತಿ ಯೂಸ್ ಮಾಡೋದು. ಅಲ್ಲಿಂದ ಯಾರು ಇವನು ಅಂತ ಅಂದ್ಬಿಟ್ಟು ಅಲ್ಲಿಂದ ಹೆಸರಾಗಿ ಉಳ್ಕೊಂಡ್ಬಿಡ್ತದೆ. ಇನ್ನು ರಕ್ಕಸಪುರದೋಳ್ ಸಿನಿಮಾ ಸರ್ ಸಾಕಷ್ಟು ಈಗ ಆಲ್ರೆಡಿ ಟೀಸರ್ ಟ್ರೈಲರ್ ಮುಖಾಂತರ ಸದ್ದು ಮಾಡ್ತಾ ಇದೆ. ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇರೋದು. ಒಂದು ಸಿನಿಮಾ ಯಶಸ್ಸನ್ನು ಕಾಣಬೇಕು ಅಂದರೆ ಅದರಲ್ಲಿ ಮೇಯ್ನ್ ಆಗಿ ಡೈಲಾಗ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಜವಾಬ್ದಾರಿ ನಿಮ್ಮ ಮೇಲಿದೆ. ಆದರೆ ತುಂಬ ಖುಷಿ ಆಗುತ್ತೆ ಮೇಡಮ್. ಪ್ರತಿ ಸಲ ನಾವು ಬೇರೆ ಬೇರೆ ಸಿನಿಮಾಗಳನ್ನ ನಾವು ಮಾಸ್, ಇವಾಗ KD ಬರ್ದಿದ್ದೀನಿ, ಅದು ಒಂದು ಮಾಸ್ ಸಬ್ಜೆಕ್ಟು, ಎಲ್ಲ ಮಾಸ್ ರೈಟ್ರು ಅಂತ ಇರೋರು. ರಕ್ಕಸಪುರದೊಳಗೆ ನನಗೆ ಖಂಡಿತ ನಂಬಿಕೆ ಇದೆ, ಆ ಇಮೇಜ್ ಒಂದು ಚೇಂಜ್ ಮಾಡಿಕೊಡುತ್ತೆ ಅಂತ ಅಂದ್ಬಿಟ್ಟು. ಇದರಲ್ಲಿ ಒಂದು ಸ್ವಲ್ಪ ಡಾರ್ಕ್ ಕಾಮಿಡಿ, ಆಮೇಲೆ ಸ್ವಲ್ಪ ಮಾದೇಶ್ವರಂ ಬೆಟ್ಟ ಸ್ಲ್ಯಾಂಗು, ಆ ಥರ ಎಲ್ಲ ಮಾಡಿದ್ದೀವಿ. ಇದಕ್ಕೆ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಬಿದ್ದಾಗ ನಮ್ಗೆ ಇನ್ನೂ ಖುಷಿ ಆಗುತ್ತೆ. ರಾಜ್ ಸರ್ ಆಗಿರ್ಬೋದು, ಅವ್ರ ಜೊತೆ ಕಾಂಬಿನೇಷನ್ ಸಿದ್ದಣ್ಣ ಅಂತ ಆ್ಯಕ್ಟ್ ಮಾಡಿದ್ದಾರೆ, ಗೌರವ್ ಅವ್ರು ಆ್ಯಕ್ಟ್ ಮಾಡಿದ್ದಾರೆ, ಆಮೇಲೆ ಬೇರೆ ಬೇರೆ ಕ್ಯಾರೆಕ್ಟರ್ ಸ್ವಾತಿಷ್ಠ ಮೇಡಮ್ ಇದ್ದಾರೆ, ಪ್ರತಿಯೊಂದು ಕ್ಯಾರೆಕ್ಟರ್ ಅರ್ಚನಾ ಕೊಟ್ಟಿಗೆಯವರು ಇದ್ದಾರೆ. ಆ ಥರ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಭಾಷೆ ಏರಿಳಿತಗಳಾಗಿರ್ಬೋದು ಅವನ್ನೆಲ್ಲ ಅವ್ರು ಬೇರೆ ಬೇರೆ ಥರ ಹೇಳೋಂಥ ಅವಕಾಶ ಸ್ಕ್ರಿಪ್ಟಲ್ಲಿ ಇದ್ದಾಗ ಅದು ಬರೆಯೋದಕ್ಕೆ ತುಂಬ ಖುಷಿ ಸಿಗುತ್ತೆ. ಸೂಪರ್ ಸರ್. ಹೇಗೆ ಸರ್ ಆ ಡೈಲಾಗ್ ರೈಟಿಂಗ್ ಅನ್ನುವಂಥದ್ದು ದಟ್ ಈಸ್ ನಾಟ್ ಈಸಿ. ಆದರೆ ಸಿನಿಮಾದ ಕಂಪ್ಲೀಟ್ ಜವಾಬ್ದಾರಿ ಆ ಡೈಲಾಗ್ಸ್ ಮೇಲೆ ಇರುತ್ತೆ. ಬಿಕಾಸ್ ಡೈಲಾಗ್ಸನ್ನು ನಾವು ಯಾವ ರೀತಿಯಾಗಿ ಜನಗಳಿಗೆ ತಲುಪಿಸ್ತೀವಿ ಅಷ್ಟು ಸಿನಿಮಾ ಇಷ್ಟ ಆಗ್ತಾ ಹೋಗುತ್ತೆ. ಬಿಕಾಸ್ ನಾವು ಹೇಳೋದೇ ಇಂಪಾರ್ಟೆಂಟ್. ಸೊ ಹೇಗೆ ನೀವು ಆ ಸಿಚುಯೇಷನ್ ಆಗಿರ್ಬೋದು, ಅದು ಹೇಗೆ ತೊಗೊಂಡು ಬರೆಯುವಂಥದ್ದು, ಹೇಗೆ ಅದೆಲ್ಲ ನಿಭಾಯಿಸ್ತೀರಾ ಅಂತ? ಅಂದರೆ ನಿಭಾಯಿಸಬೇಕು ಅಂದರೆ ನಾವು ಟ್ರೈನ್ ಆಗಬೇಕಾಗುತ್ತೆ ಮೇಡಮ್. ಇವಾಗ ಆ್ಯಕ್ಟಿಂಗ್ ಮಾಡಬೇಕು ಅಂತಿರೋರು ಹೇಗೆ ಅವ್ರು ಪದೇ ಪದೇ ಅವರೇ ಒಂದು ತರಬೇತಿಗೆ ಒಳಪಡಿಸ್ಕೋತಾರೋ ಆ ಥರ ನಾವು ರೈಟಿಂಗ್ ಆಗಿರ್ಬೋದು, ನಾವೊಂದು ಬುಕ್ಸ್ ಓದಬೇಕಾಗುತ್ತೆ, ಇಲ್ಲ ಒಂದಷ್ಟು ಸಿನಿಮಾಗಳು ನೋಡಬೇಕಾಗುತ್ತೆ. ಆ ಥರ ಪ್ರೋಸೆಸ್ಗಳು ನಮಗೂ ಇರುತ್ತೆ. ಆ ಜಾನರ್ನ ನಾವು ಟಚ್ ಮಾಡ್ತಿದ್ದೀವಿ. ಇವಾಗ ಎಕ್ಸಾಂಪಲ್ ಒಂದು ಕೊಳ್ಳೇಗಾಲ ಬ್ಯಾಕ್ ಡ್ರಾಪು, ಅಲ್ಲಿ ಮಾಟ ಮಂತ್ರ, ಆ ಥರ ಸ್ವಲ್ಪ ವಿಷಯಗಳನ್ನ ನಾವು ಆಲ್ರೆಡಿ ಟ್ರೈಲರಲ್ಲಿ ನಾವು ರಿವೀಲ್ ಮಾಡಿದ್ದೀವಿ. ಆ ಥರ ವಿಚಾರಗಳು ಏನೇನಿದೆ, ಅದು ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನಾವು ಸ್ವಲ್ಪ ರಿಸರ್ಚ್ ಮಾಡಬೇಕಾಗುತ್ತೆ ಅದ್ರ ಬಗ್ಗೆ. ಆಮೇಲೆ ಅದ್ರ ಬಗ್ಗೆ ನ್ಯೂಸ್ಗಳಲ್ಲಿ ಏನೇನು ಇರುತ್ತೆ, ಇವಾಗ ನ್ಯೂಸ್ಗಳಿರೋ ವಿಚಾರಗಳು ಬೇರೆ, ಆ ಪ್ರಾಂತ್ಯದಲ್ಲಿ ನೀವು ಜನಗಳನ್ನ ಕೇಳಿದಾಗ ಅಲ್ಲಿರೋ ವಿಚಾರಗಳು ಬೇರೆ, ಆ ಬುಕ್ಸಲ್ಲಿರೋ ವಿಚಾರಗಳು ಬೇರೆ. ಈ ಮಾಟ ಮಂತ್ರ ಅನ್ನೋದು ವಾಮಾಚಾರ ಆಗಿರ್ಬೋದು, ಈ ಥರ ವಿಚಾರಗಳು ಬೇಸು ಕೆಲವೊಂದು ನಾವು ಸ್ಟಡಿ ಮಾಡಬೇಕಾಗುತ್ತೆ ಮೇಡಮ್ ಆ ಸಿನಿಮಾಗೆ ಸಂಬಂಧಪಟ್ಟಿದ್ದು. ಓಕೆ, ನಾನು ಅದರಲ್ಲಿ ಒಂದಷ್ಟು ಡೈಲಾಗ್ಸ್ ಅಂದರೆ ಟೀಸರಲ್ಲಿ ಟ್ರೈಲರಲ್ಲಿ ಬರುವಂಥದ್ದು, ಹಸಿರು ಮರ ಏನಿರುತ್ತೆ ಅದು ಬೆಂಕಿಗೆ ಆಹುತಿ ಆಗುವಂಥದ್ದು, ಆಮೇಲೆ ನೀರೆಲ್ಲ ರಕ್ತ ಆಗುತ್ತೆ ಅಂತ ಹೇಳುವಂಥದ್ದು, ಅದನ್ನು ಕೇಳೋಕ್ಕೇ ಭಯ ಅನಿಸುತ್ತೆ. ಏನೋ ಒಂದು ಅನ್ಯಾಯ ಆಗಿದೆ ಹೆಣ್ಣು ಮಗಳಿಗೆ, ಅದನ್ನು ತಡೆಯೋದಕ್ಕೆ ರಾಜ್ ಬಿ ಶೆಟ್ಟಿ ಅವರು ಅಷ್ಟೊಂದು ಈ ರೌದ್ರಾವತಾರ ಅಂತಲೇ ಹೇಳ್ಬೋದು, ತಾಳಿ ಬರ್ತಾರೆ ಅನ್ನುವಂಥ ಫೀಲ್ ನನಗಾಯಿತು. ಏನು ಸರ್ ಸಿನಿಮಾ ಇದು? ಸಿನಿಮಾ ಏನು ಅಂತ ಅಂದರೆ ಮೇಡಮ್, ಇದು ಅದೇ ನಮ್ಮ ಬ್ಯಾಕ್ ಡ್ರಾಪಲ್ಲಿ ನೀವು ಗೆಸ್ ಮಾಡಿರೋದೆಲ್ಲ ಕರೆಕ್ಟೇ. ಯಾಕಂದ್ರೆ ಟ್ರೈಲರಲ್ಲಿ ನಾವು ಹೇಳಿದ್ದೀವಿ ಹೆಣ್ಮಗುಗೆ ಅನ್ಯಾಯ ಆಗುತ್ತೆ, ಅದಕ್ಕೊಬ್ಬ ಅವ್ರು ಆಲ್ರೆಡಿ ಪೊಲೀಸ್ ಅಂತ ನಾವು ರಿವೀಲ್ ಮಾಡಿದ್ದೀವಿ. ಆ ಪೊಲೀಸ್ ನಾರ್ಮಲ್ ಪೊಲೀಸ್ ಅಲ್ಲ ಮೇಡಮ್. ರಾಜ್ ಸರ್ ಈ ಥರ ಈ ಬಂದಿರೋ ಸಿನಿಮಾಗಳ ಅವ್ರ ಲೈನಪ್ಗಳಲ್ಲಿ ಈ ಥರ ಪಾತ್ರ ಅವರು ಯಾವತ್ತೂ ಮಾಡಿಲ್ಲ. ಅಂದರೆ ತುಂಬ ಸೆಟಲ್ಡ್ ಆಗಿ, ಅಂದರೆ ನಾವು ಸ್ವಲ್ಪ ಕಾಮಿಕ್ ಆಗಿ ಸ್ವಲ್ಪ ಹೈಪರ್ ಆಕ್ಟಿವ್ ಥರ ಮಾಡ್ಕೊಂಡೋಗಿದ್ದೆ. ರಾಜ್ ಸರ್ ಇಲ್ಲ, ಅದನ್ನು ಸ್ವಲ್ಪ ಸೆಟಲ್ಡ್ ಆಗಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಈ ಪಾತ್ರ ಅಂತ ಅಂದರು. ಅದನ್ನು ಡಾರ್ಕ್ ಕಾಮಿಡಿಗೆ ನಾವು ಕನ್ವರ್ಟ್ ಮಾಡ್ದೋ ಆ ಕ್ಯಾರೆಕ್ಟ್ರನ್ನ. ಆಮೇಲೆ ರಾಜ್ ಸರ್ ಒಂದು ಸ್ವಲ್ಪ ಇನ್ಪುಟ್ಸ್ ಕೊಟ್ಟರು, ಅವೆಲ್ಲ ತುಂಬ ಚೆನ್ನಾಗಿದೆ. ಆ ಥರ ಒಂದು ಕ್ರೇಜಿ ಅನಿಸುತ್ತೆ ಆ ಕ್ಯಾರೆಕ್ಟ್ರ್. ಆಲ್ರೆಡಿ ನೀವು ಕಿರೀಟ ಹಾಕಿರೋದು, ಗದೆ ಇಟ್ಕೊಂಡಿರೋದು ಅವೆಲ್ಲ ನೋಡಿದ್ದೀರಾ, ಈ ಕಡೆ ಬೆಂಕಿ ಹತ್ಕೊಂಡಿದೆ, ಅವೆಲ್ಲ ತುಂಬ ಚೆನ್ನಾಗಿರುತ್ತೆ ಮೇಡಮ್. ಆಮೇಲೆ ಆ ಡೈಲಾಗು ಏನಿದೆ ಅದು ಬರ್ದಾಗಲೇ ನಾವು ಡಿಸೈಡ್ ಆಗಿದ್ದು, ಇದು ಟೀಸರ್ ಡೈಲಾಗು. ಹಸಿರು ತುಂಬಿದ ಊರಲ್ಲಿ ಉಸಿರು ಅರಸಿ ಬಂದವನೇ, ನರ ನಡೆವ ಆದಿಲಿ ನರಬಲಿಯ ಕೇಳ್ತವನೆ ಅನ್ನೋದು ಏನಿತ್ತು ಅದು ಊರು ಸಿನಿಮಾ ಕಥೆನೇ ದಿಕ್ಕು ಬದಲಾಗುವಂಥ ಒಂದು ಪ್ಲೇಸ್ಮೆಂಟಲ್ಲಿ ಬೀಳುವಂಥ ಡೈಲಾಗ್ ಮೇಡಮ್. ಅದು ಬರ್ದಾಗಲೇ ಡಿಸೈಡ್ ಆಗಿದೆ, ಇದು ಪಕ್ಕ ಟೀಸರ್ಗೆ ವರ್ಕ್ ಆಗೋದು ಇದು ಅಂತ ಅಂದ್ಬಿಟ್ಟು. ನಾವು ಸ್ಟಾರ್ಟಿಂಗಿಂದ ಏನು ಅನ್ಕೊಂಡು ನಾವು ಟೀಸರ್ ನಾವು ಸ್ಕ್ರಿಪ್ಟ್ನ ಮೂವ್ ಮಾಡಿದ್ವು, ಹಾಗೆ ಇಲ್ಲಿವರೆಗೂ ಬಂದಿದೆ ಮೇಡಮ್. ಅದು ತುಂಬ ಖುಷಿಯಾಗುತ್ತೆ. ಇನ್ನು ಪುಟ್ಟ ಮಗು ಹೇಳ್ತಾ ಇರತ್ತೆ, ಅಪ್ಪ ನನಗೆ ಪ್ರಾಮಿಸ್ ಮಾಡು ಅಮ್ಮನ ಕರ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು. ಆವಾಗ ಅವರಲ್ಲಿರೋ ಆಕ್ರೋಶ, ನಾನು ಕರ್ಕೊಂಡು ಬಂದೇ ಬರ್ತೀನಿ, ನಾನು ನಿನಗೋಸ್ಕರ ಏನೋ ಮಾಡೇ ಮಾಡ್ತೀನಿ ಅನ್ನುವಂಥದ್ದು ಎಲ್ಲವೂ ಕೂಡ ನೀವೇನು ತೋರಿಸ್ತಿರೋ ಟೀಸರಲ್ಲಿ ಅದರಲ್ಲಿ ಕಾಣುತ್ತೆ. ಮಗುಗೋಸ್ಕರ ಏನೋ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಅದೇ ನೀವು ಗೆಸ್ ಮಾಡಿರೋದು ನಿಜ. ಒಂದು ಹೆಣ್ಮಗುಗೋಸ್ಕರ ಅವ್ನು ಹೆಣ್ಣಿಗೋಸ್ಕರ ನಿಂತ್ಕೋತಾನೆ ಅಂತಿದೆಯಲ್ಲ, ಅದರಲ್ಲಿ ಒಂದು ಹೆಣ್ಮಗು ಕೂಡ ಇದೆ ಮೇಡಮ್. ಅದು ಆ
ಪ್ರಾಮಿಸ್ಗೋಸ್ಕರ ನಿಂತ್ಕೊಳ್ಳೋನೇ ಹೀರೋ ಅಲ್ವಾ ಮೇಡಮ್ ಇವತ್ತಿಗೆ. ಅದು ಫ್ಯಾಮಿಲಿಯಲ್ಲಾಗಿರ್ಬೋದು, ಹೊರಗಡೆ ಪ್ರಪಂಚದಲ್ಲಾಗಿರ್ಬೋದು, ಆ ಥರ ಈ ಪಾತ್ರನೂ ಹಾಗೆ ಥರ. ಒಬ್ಬ ಪೊಲೀಸ್ ಅಂತ ಅಂದ್ರೇ ಸಮಾಜದ ಪ್ರತಿನಿಧಿ ಆ ಪಾತ್ರ. ಅವನು ಒಂದಷ್ಟು ಕಾಪಾಡ್ಕೊಂಡು ಹೋಗ್ಬೇಕಾಗುತ್ತೆ. ಆ ಥರ ಒಂದು ಕಾಪಾಡೋದಕ್ಕೋಸ್ಕರ ಪ್ರಾಮಿಸ್ ಮಾಡುವಂಥ ಸಿಚುವೇಶನಲ್ಲಿ ಬರುವಂಥ ಡೈಲಾಗ್ ಅದು. ಓಕೆ, ಅದ್ರಲ್ಲಿ ನಿಮ್ಮದು ಕೂಡ ಒಂದು ಪಾಲಿರುತ್ತೆ. ಸೊ ನಿಮ್ಮ ಮೇಲಿರೋ ಜವಾಬ್ದಾರಿ, ಸಿನಿಮಾದ ಮೇಲಿರುವಂತಹ ಕಾನ್ಫಿಡೆನ್ಸು, ಹಾಗೆ ನೀವು ಆಡಿಯನ್ಸಿಂದ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅದು ಅಷ್ಟೇ ಚೆನ್ನಾಗಿ ಜನ ಅದನ್ನು ಸ್ವೀಕರಿಸಿದ್ದಾರೆ. ಲಾಸ್ಟು ನನಗೆ ಈ ದೇವ್ರುಗಳನ್ನ ಒತ್ಕೊಂಡಿರ್ತಾರಲ್ಲ, ಆ ಒತ್ಕೊಂಡಿರುವಾಗ ನಾನೊಂದು ಮೊದಲನೇ ಚರಣ ಬರೆದಿದ್ದೆ, 10ರಲ್ಲಿ ನಿನ್ನ ಒತ್ತು ಮೆರೆಸಿದರೆ ಚೆನ್ನ ಅಂತ. ನಂಗೆ ರೇವಣ ಸಿದ್ದೇಶ್ವರ ಸ್ವಾಮಿ ಆಗಿರ್ಬೋದು, ಮೈಲಾರಲಿಂಗೇಶ್ವರ, ಆ ದೇವ್ರದ್ದು ಏನು ಉತ್ಸವಗಳು ನಡೆದಿದೆ ಅವರವರ ಇನ್ಸ್ಟಾಗ್ರಾಮಲ್ಲಿ ಅದನ್ನು ಪೋಸ್ಟ್ ಮಾಡ್ಕೊಂಡು ಎಲ್ಲ ಕಡೆ ಶೇರ್ ಮಾಡ್ತಾ ಇದ್ದಾರೆ. ಅದು ನಮ್ಗೆ ತುಂಬ ಖುಷಿಯಾಗುತ್ತೆ. ಆ ಸಾಂಗ್ನ ಎಷ್ಟು ಜನ ಪ್ರೀತಿಸಿ ಒಪ್ಕೊಂಡು ಅವ್ರದ್ದು ನಮ್ಮದು ಸಾಂಗು ಇದು ನಮ್ಮ ಮಣ್ಣಿಂದು ಅಂತ ಅಂದ್ಬಿಟ್ಟು ಎಷ್ಟು ಒಪ್ಕೊಂಡಿದ್ದಾರೋ, ಸಿನಿಮಾನೂ ಅಷ್ಟೇ ಚೆನ್ನಾಗಿ ರಿಸೀವ್ ಮಾಡ್ಕೋತಾರೆ ಅನ್ನೋ ನಂಬಿಕೆ ಇದೆ ಮೇಡಮ್. ಆಮೇಲೆ ನಾರ್ಮಲು ಒಡಿ ಬಡಿ ಬೇರೆ ಪ್ಯಾಟ್ರನ್ ಸಿನಿಮಾ ಆಡಿಯನ್ಸ್ಗೆ ತುಂಬ ಬೇಜಾರಾಗಿರ್ಬೋದು, ಅವರು ಹೊಸ ಥರ ಸಿನಿಮಾಗಳನ್ನ ನೋಡ್ತಿರ್ತಾರೆ. ಈ ಥರ ಸಿನಿಮಾಗಳು ತೆಲುಗಲ್ಲಿ ಬರುತ್ತೆ, ತಮಿಳಲ್ಲಿ ಬರುತ್ತೆ, ಮಲಯಾಳಮಲ್ಲಿ ಬರುತ್ತೆ, ನಮ್ಮಲ್ಲಿ ಯಾಕೆ ಬರಲ್ಲ ಅಂತಿರ್ತಾರೆ. ಆ ಥರ ಒಂದು ಬರೋ ಪ್ರಯತ್ನದಲ್ಲಿ ನಾವು ಅದು ಸಿನಿಮಾ ತಂದಿದ್ದೀವಿ. ಆಡಿಯನ್ಸ್ ನೋಡಿ ಅದಕ್ಕೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡೋಕ್ಕೂ ಫೆಬ್ರವರಿ 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮ ಸಪೋರ್ಟ್ ಇರಲಿ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ನಿಮ್ಮ ಸಿನಿಮಾಗೆ ಒಳ್ಳೇದಾಗಲಿ. ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾಗಳಿಗೆ ನೀವು ಡೈಲಾಗ್ ರೈಟರ್ ಆಗಿ ಕೆಲಸ ಮಾಡಿ